जय गुरुमंगल नमः पार्वतापदये हर हर महादेव शंभो गुरु बसवलिंग महाप्रभु आदिशक्ति पादारविंदे ಎಲ್ಲ ಶರಣ ಬಂಧುಗಳಲ್ಲಿ ಶರಣ ಶರಣಾರ್ಥಿಗಳು ಈ ಚಿದಾನಂದರು ಯಾರು, ಹೇಗೆ ಈ ಶಕ್ತಿಯನ್ನು ಪಡೆದರು, ಈ ದೇವಿಯ ಸಾಕ್ಷಾತ್ಕಾರ ಹೇಗಾಯಿತು ಎಂತಕ್ಕಂಥ ಪ್ರಶ್ನೆಯನ್ನು ಯಾರೋ ಒಬ್ಬರು ಕೇಳಿದ್ದಾರೆ. ಅವರೂ ಕೂಡ ನಮ್ಮ ಶರಣ ಶರಣಾರ್ಥಿಗಳು. ಇಲ್ಲಿ ಅವರೇ ಬರೆದಿರ್ತಕ್ಕಂಥದ್ದು, ಶುದ್ಧ ಬುದ್ಧ ವಸ್ತುವೆನಿಸಿಹ ಸಿದ್ಧ ಪರ್ವತದಲ್ಲಿ ನಿತ್ಯರು ತಿದ್ದ ಬಗಳ ಮುಖಿಯ ಸಾಕ್ಷಾತ್ಕಾರ ತಾನಾಗೆ ಬುದ್ಧಿವಂತರು ಓದಿ ಮನಬೀಷ್ಟಿದ್ದುದನು ಪಡೆಯಲಿಕ್ಕೆ ಬೇಡಿದ ಬುದ್ಧಿವಾದದ ದೇವಿ ಚರಿತವನರಿಯ ಜಗವೆಲ್ಲ. ಸಿದ್ಧ ಪರ್ವತದಲ್ಲಿ ದೇವಿಯ ಸಾಕ್ಷಾತ್ಕಾರ ಹೇಗಾಯಿತು ಚಿದಾನಂದರಿಗೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಸಾಮಾನ್ಯವಾಗಿ ಎಲ್ಲ ಕೈಲೂ ಆಗ್ತಕ್ಕಂಥ ಕೆಲಸವಲ್ಲ. ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ, ಪರಿಪರಿ ಶಾಸ್ತ್ರವನ್ನು ಓದಿದರೆ ವ್ಯರ್ಥವಾಯಿತು ಭಕ್ತಿ ಅಂತಂತೇಳಿ ಎಲ್ಲ ಗುರುಗಳು ಬಸವಣ್ಣನವರಿಂದ ಹಿಡಿದು ಎಲ್ಲರೂ ಕೂಡ ಇಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಆದರೆ ಬಸವಣ್ಣನವರು ಒಂದು ತತ್ವವನ್ನು ಹೇಳ್ತಾರೆ, ಸಪ್ತ ಸೂತ್ರಗಳನ್ನು ಹೇಳ್ತಾರೆ. ಭಗವಂತ ನಮಗೆ ಒಲಿಯಬೇಕಾದ್ರೆ ನಾವು ಏನು ಮಾಡಬೇಕು, ಭಗವಂತನ ಹತ್ತಿರ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಕಳಬೇಡ, ಕೊಲಬೇಡ, ಕುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯವನ್ನು ಪಡಬೇಡ, ತನ್ನನ್ನು ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವವನ್ನು ಒಲಿಯುವ ಪಡೆಯುವ ಅಂತೇಳಿ ಬಸವಣ್ಣನವರು ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಆ ಸಾನ್ನಿಧ್ಯವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಇವೆಲ್ಲವನ್ನು ಯಾರು ಅನುಭವಿಸಿದ್ದಾರೋ, ಈ ಸಪ್ತ ಸೂತ್ರಗಳನ್ನು ಯಾರು ಅನುಭವಿಸಿದ್ದಾರೋ ಅವರಿಗೆ ಪರಮಾತ್ಮ ಹತ್ತಿರ ಆಗ್ತಾನೆ. ಮತ್ತು ಭಕ್ತಿ ಇರ್ತಕ್ಕಂಥದ್ದು ಸದಾ ಯಾರಲ್ಲಿ ಹೆಚ್ಚಾಗಿರ್ತದೋ ಅವರಿಗೆ ವೈರಾಗ್ಯ ಬರ್ತದೆ. ವೈರಾಗ್ಯದ ನಂತರ ತಾರಕ ಸನ್ನಿಹಿತವಾಗ್ತದೆ. ಈ ಪಂಚೀಕರಣಗಳನ್ನು ಭಕ್ತಿ, ವೈರಾಗ್ಯ, ತಾರಕ, ಸಾಂಖ್ಯ, ಅಮನಸ್ಕ ಇವೆಲ್ಲವನ್ನು ಯಾರು ಅನುಭವಿಸಿರ್ತಾರೋ ಅಂತರೂ ಮಾತ್ರ ಇಂತಹ ಸಾನ್ನಿಧ್ಯವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲು ಈ ಶರೀರದಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ವಸ್ತುಗಳನ್ನೆಲ್ಲವನ್ನು ಕೂಡ ಗಮನಿಸುವುದಕ್ಕೋಸ್ಕರವಾಗಿ ಸಿದ್ಧ ಪರ್ವತದಲ್ಲಿ ತಪಸ್ಸನ್ನು ಮಾಡಿ ಅಲ್ಲಿ ಬಗಳಾಮುಖಿಯ ಸಾಕ್ಷಾತ್ಕಾರವನ್ನು ಪಡೆದು ಅಲ್ಲೇ ಕುಂತು ನಾನು ಈ ಜ್ಞಾನ ಸಿಂಧುವನ್ನು ಬರದೆ ಅಂತಂತ ಹೇಳಿ ಅವರೇ ಬರೆದಿರ್ತಕ್ಕಂಥ ದೇವಿ ಪುರಾಣದಲ್ಲಿ ಅವರು ವ್ಯಕ್ತಪಡಿಸ್ತಾರೆ. ಈ ಜ್ಞಾನ ಮಾರ್ಗವನ್ನು ಯಾರು ತಿಳಿತಾರೋ ಅವ್ರಿಗೆ ಜ್ಞಾನ ಸಂಪಾದನೆ ಆಗ್ತದೆ. ದೇಹದಲ್ಲಿರ್ತಕ್ಕಂಥ ಯಾವ್ಯಾವ ನರನಾಡಿಗಳು ಯಾವ್ಯಾವ ಕೆಲಸವನ್ನು ಮಾಡ್ತವೆ ಅಂತಕ್ಕಂಥದ್ದನ್ನು ಬಿಡಿಸಿ 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 ಬರೆದಿದ್ದಾರೆ. ಅದನ್ನು ಸರ್ವಸಾಮಾನ್ಯವಾಗಿ ಎಲ್ಲರೂ ಕೂಡ ಜ್ಞಾನ ಸಿಂಧುವನ್ನು ಓದುವುದು ಸೂಕ್ತ. ಎಲ್ಲರೂ ಕೂಡ ಜ್ಞಾನವನ್ನು ತಿಳ್ಕೋಬೇಕು. ಆ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರವೇ ಅವರು ಜ್ಞಾನ ಸಿಂಧುವನ್ನು ಬರೆದಿರ್ತಕ್ಕಂಥದ್ದು. ಮೊದಲು ಜ್ಞಾನ ಸಿಂಧುವನ್ನು ಬರೆದಿದ್ದೇನೆ, ಜ್ಞಾನ ಸಿಂಧುವನ್ನು ಓದಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿ. ಇದು ಸಾಮಾನ್ಯವಾಗಿ ಆಧ್ಯಾತ್ಮಿಕ ವಿಚಾರವಾಗಿರೋದ್ರಿಂದ ಎಲ್ಲರಿಗೂ ಕೂಡ ಅರಿಯೋದಿಲ್ಲ. ಗುರುವಿನ ಮುಖಾಂತರ ಇದನ್ನು ತಿಳಿದು ದೇಹದ ವಿಚಾರ ಇದೆ. ಶರೀರವೆಂತೆಂಬ ಒಲವ ಹಸನು ಮಾಡಿ ಪರತತ್ವ ಬೆಳೆಯನ್ನೇ ಬೆಳೆದುಕೊಂಡಿರುವುದಂತ ಹೇಳಿ ಸಾಮಾನ್ಯವಾಗಿ ಎಷ್ಟೋ ಜನ ಗುರುಗಳು ಈ ಶರೀರವನ್ನು ಮೊದಲು ಹಸನು ಮಾಡಿ ಆಮೇಲೆ ಮುಂದಿನ ವಿಚಾರಕ್ಕೆ ಹೋಗೋಣ ಅಂತಂದು ಹೇಳ್ತಾರೆ. ಇದಕ್ಕೆ ಯಾರೂ ತಯಾರಿಲ್ಲ. ಯಾರೋ ಒಬ್ಬರು ಕೋಟಿಗೊಬ್ಬ ಶರಣ ಕುರುಗೊಬ್ಬ ಭಕ್ತರು ಅಂತ ಏನು ಸರ್ವಸಾಮಾನ್ಯವಾಗಿ ಹೇಳ್ತಾರೋ ಹಾಗೆ ಯಾರೋ ಒಬ್ಬರು ಕೋಟಿಗೊಬ್ಬರು ಈ ಥರ ಸಿದ್ಧ ಪರ್ವತದಲ್ಲಿ ಕುಳಿತು ತಪಸ್ಸನ್ನು ಮಾಡಲಿಕ್ಕೆ ಯಾರೂ ಹೋಗಿಲ್ಲ. ಗವಿ ಒಳಗೆ ಕೂತ್ಕೊಂಡು ತಪಸ್ಸನ್ನು ಮಾಡೋಕ್ಕೆ ಯಾರೂ ಇಚ್ಛೆ ಪಡೋದಿಲ್ಲ. ಈ ಕೆಲಸವನ್ನು ಮಾಡೋದು ಯಾರು ಅಂದರೆ ಅವಧೂತರು.
ಅವಧೂತರು ಅಂತಂದ್ರೆ ಎಲ್ಲವನ್ನು ಸರ್ವವನ್ನು ಬಿಟ್ಟವರಿಗೆ ಅವಧೂತರು ಅಂತ ಹೇಳ್ತಾರೆ. ಸರ್ವ ಸಂಘ ಪರಿತ್ಯಾಗಿ ಆಗಿರ್ತಕ್ಕಂಥವ್ರಿಗೆ ಅವಧೂತರು ಅಂತ ಹೇಳ್ತಾರೆ. ಇದ್ರೆ ಊಟ ಮಾಡ್ತಾರೆ, ಇಲ್ಲಿದ್ರೆ ಹಂಗೆ ಇರ್ತಾರೆ. ಮೈ ಮೇಲೆ ಬಟ್ಟೆ ಬೇಕು ಅಂತ ಇಚ್ಛೆ ಪಡ್ತಕ್ಕಂಥವ್ರೆಲ್ಲ ಇವರು ಎಲ್ಲದನ್ನು ತ್ಯಾಗ ಮಾಡಿರ್ತಕ್ಕಂಥವ್ರೆ. ಯೋಗ ಭೋಗವು ರಾಗ ತ್ಯಾಗ ವಿರಾಗಿಗೆ ಇಂತಹ ಒಂದು ಜ್ಞಾನ ಬರ್ತದೆ, ವೈರಾಗ್ಯ ಬರ್ತದೆ. ತಾರಕ ಅಂತಕ್ಕಂಥದ್ದು ಎಲ್ಲರಿಗೂ ಲಭಿಸೋದಿಲ್ಲ. ತಾರಕವನ್ನು ಲಭಿಸಬೇಕಾದ್ರೆ ಮೊದಲು ಭಕ್ತನಾಗಿ ವೈರಾಗ್ಯ, ಇಲ್ಲಿರ್ತಕ್ಕಂಥ ವಸ್ತು ಏನು ಎಲ್ಲ ನನ್ನದಲ್ಲ, ಎಲ್ಲದು ಭಗವಂತ ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದು ವೈರಾಗ್ಯ. ಶರೀರದಲ್ಲಿ ಘಟಶೋಧನೆಯನ್ನು ಮಾಡಿ ತಾರಕವನ್ನು ಅನುಭವಿಸಬೇಕಾದರೆ ಗುರುಗಳಿಂದ ದೀಕ್ಷೆಯನ್ನು ಪಡೆದು ದೀಕ್ಷಾ ಬದ್ಧರಾಗಿ ಆ ಗುರುಗಳಿಂದ ಆ ಜ್ಞಾನವನ್ನು ಪಡಿಬೇಕು. ಗುರು ತೋರಿಸ್ಬೇಕು, ಶಿಷ್ಯ ಅನುಭವಿಸಬೇಕು. ಇದನ್ನು ಗುರು ತೋರಿಸದೆ ಹೋದರೆ ಯಾರೂ ಕೂಡ ಈ ಪ್ರಪಂಚದಲ್ಲಿ ಈ ತಾರಕವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇದೆಲ್ಲವನ್ನು ಮಾಡಿ ಮುಗಿಸಿ ನಂತರ ಅವರು ತನ್ನಲ್ಲೇ ತಾನು ಆತ್ಮಶುದ್ಧಿಯನ್ನು ಪಡೆದು ಆತ್ಮ ಸಾಕ್ಷಾತ್ಕಾರ ಅಂತೇಳಿ ಹೇಳ್ತಾರೆ. ಆತ್ಮ ಸಾಕ್ಷಾತ್ಕಾರ ಅಂದರೆ ತನ್ನಲ್ಲೇ ತನ್ನ ಆತ್ಮವನ್ನು ನೋಡ್ಕೊಳ್ತಕ್ಕಂಥದ್ದು. ಈ ಆತ್ಮ ಸಾಕ್ಷಾತ್ಕಾರ ಯಾರಿಗೆ ವೃದ್ಧಿ ಆಗ್ತದೋ, ಯಾರಲ್ಲಿ ಬೆಳವಣಿಗೆ ಆಗ್ತದೋ ಅವನೇ ತಾನಾಗ್ತದೆ. ಇದನ್ನು ನಿಜಗುಣ ಶಿಬಿರಗಳು ಒಂದು ವಾಕ್ಯದಲ್ಲಿ ಹೇಳ್ತಾರೆ, ಆರು ನಾನೆಂದು ವಿಚಾರಿಸು ಮನದಿ. ಮೊದಲು ನೀನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕೋಸ್ಕರ ಬಂದಿದ್ದೆ, ಏನು ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ಆರು ನಾನೆಂದು ವಿಚಾರಿಸು ಮನದೋಳು. ವಿಷಮ ಸಂಸಾರ ವಿಧ ಕನಸೆಂದರಿತು ಮರಮರ್ಧನ ಶಂಭುಲಿಂಗವನ್ನುಲಿಸಿ ಗಂಭೀರ ಸುಖದೊಳಗಿರೆಂದರೆ ಹೂವಾಗಿ ಒಂದು ವಾಕ್ಯವನ್ನು ವ್ಯಕ್ತಪಡಿಸ್ತಾರೆ. ಈ ವಾಕ್ಯದ ಅರ್ಥವನ್ನು ಗುರುವಿನ ಹತ್ರ ಹೋಗಿ ತಿಳಿಯಬೇಕು ವಿನಃ ಬೇರೆ ಎಲ್ಲೂ ಸಿಕ್ಕೋದಿಲ್ಲ. ಎಂಥ ಗುರು? ಜ್ಞಾನ ಗುರುವಿನ ಪಾದ ಪಿಡಿದು ಸ್ವಾನುಭವ ಸಿದ್ಧಾಂತವೆಂಬು ಶಿವಾನುಭವವನ್ನು ತಿಳಿಯ ಜನ್ಮವು ಸಾರ್ಥಕ, ತನ್ನ ಜನ್ಮ ಸಾರ್ಥಕವಾಗಬೇಕಾದ್ರೆ ಜ್ಞಾನ ಗುರುವನ್ನು ಪಿಡಿಬೇಕು. ಈ ಜ್ಞಾನವನ್ನು ರತ್ನ ಅಂತ ಹೇಳ್ತಾರೆ, ಜ್ಞಾನರತ್ನ ಅಂತ ಹೇಳಿ. ಅಂತಹ ಆ ಜ್ಞಾನರತ್ನ ಯಾರಲ್ಲಿರ್ತದೋ ಅಲ್ಲಿ ಹೋಗಿ ಗುರುವಿಗೆ ಗುಲಾಮನಾಗಿ, ಅಂದರೆ ಗುರುವಿಗೆ ಗುಲಾಮನಾಗಿರ್ತಕ್ಕಂಥದ್ದು ಅಂದರೆ ಗುರುವಿನ ಸೇವೆಯನ್ನು ಮಾಡಿಕೊಂಡು ಗುರುವಿನ ಹತ್ರ ಇದ್ದು ಅವರಲ್ಲಿರ್ತಕ್ಕಂಥ ವಿದ್ಯೆಯನ್ನು ಕತ್ಕೊತಕ್ಕಂಥದ್ದು. ಇದು ಅವರಿಗೆ ವೈರಾಗ್ಯದಿಂದ ಬರಬೇಕು ಮತ್ತು ತಾರಕದಿಂದ ಬರಬೇಕು, ಭಕ್ತಿಯಿಂದ ಬರಬೇಕು. ಇಲ್ಲಾಂದರೆ ಯಾರಿಗೂ ಕೂಡ ಇದು ಶೋಭಿಸ್ತಕ್ಕಂಥದ್ದಲ್ಲ. ಇದನ್ನೇ ಬಸವಣ್ಣವ್ರು ಹೇಳಿದ್ದು, ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವವನ್ನು ಒದಗಿಯುವ ಪರಿ ಇರುತ್ತಾರೆ. ಯಾರಿಗೆ ಈ ಆತ್ಮ ಸಾಕ್ಷಾತ್ಕಾರ ಆಗಬೇಕಾದ್ರೆ ಮೊದಲು ಹಿಂಗಿರ್ಬೇಕು. ರತ್ನ ಬಂದಿದೆ ನೋಡಿರೋ, ರತ್ನ ಬಂದಿದೆ ನೋಡಿರೋ, ರತ್ನ ಬಂದಿದೆ ನೋಡಿರೋ, ಉನ್ನತ ಜೀವರತ್ನ ಬಂದಿದೆ ನೋಡು. ಈ ದೇಹವನ್ನ ಜೀವರತ್ನ ಅಂತಕ್ಕಂಥದ್ದು ನಿಮ್ಮೊಳಗಿದೆ. ಇಂತಹ ರತ್ನ ಎಲ್ಲರೊಳಗೂ ಇದೆ. ಅವರಲ್ಲಿ ಇವರಲ್ಲಿ ಅವರಲ್ಲೈತೆ ಇವರಲ್ಲೈತೆ ಅಂತಕ್ಕಂಥದ್ದು ಏನಿಲ್ಲ. ಪ್ರತಿಯೊಬ್ಬ ಮನುಕುಲ ಅಂತಕ್ಕಂಥದ್ದು ಏನಿದೆಯೋ ಆ ಮನುಕುಲದಲ್ಲಿ ಹುಟ್ಟಿ ಯಾರು ಆತ್ಮ ಸಾಕ್ಷಾತ್ಕಾರಕ್ಕೆ ಮುಂದಾಗ್ತಾರೋ, ಯಾರು ಜ್ಞಾನವನ್ನು ಪಡಿತಾರೋ, ಯಾವ ಗುರುಗಳಿಂದ ಇದನ್ನು ತೋರಿಸ್ಲಿಕ್ಕೆ ಸಾಧ್ಯ ಇದೆಯೋ ಅಂತಹವರನ್ನು ಪಿಡಿದು ಅವರಲ್ಲಿ ಹೋಗಿ ನಂಬಿಕೆಯನ್ನು ಇಟ್ಟು, ನಂಬಿಕೆ ಮೊದಲು ಮೂಲ ಇದಕ್ಕೆ. ಭಕ್ತಿ ವೈರಾಗ್ಯ ತಾರಕ ಸಾಂಖ್ಯ ಅಮನಸ್ಕ ಎಂತಕ್ಕಂಥ ಪಂಚೀಕರಣಗಳನ್ನು ಯಾರು ಅನುಭವಿಸಿರ್ತಾರೋ ಅವರು ಮಾತ್ರ ಇಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದು ಎಲ್ಲರ ಕೈಯಿಂದ ಸಾಧ್ಯವಾಗುವುದಿಲ್ಲ. ಎಲ್ಲರೂ ಸಿದ್ದರಾಮರಾಗುವುದಿಲ್ಲ, ಎಲ್ಲರೂ ಶಂಕರಾಚಾರ್ಯರಾಗುವುದಿಲ್ಲ, ಎಲ್ಲರೂ ಬಸವಣ್ಣನವರಾಗುವುದಿಲ್ಲ. ಇದಕ್ಕೆಲ್ಲವೂ ಕೂಡ ದೈವಾಂಶದಿಂದ ಕೂಡಿ ಹುಟ್ಟಿ ಬಂದಿರಬೇಕು. ಹಿಂದೆ ಸುಕೃತವ ಮಾಡಿದೆ, ಅದರಿಂದ ನಿಮ್ಮಗಳು ಕೂಡಿದೆ ಅಂತಂದೇಳಿ ಶಂಕರಾಚಾರ್ಯರು ಹೇಳ್ತಾರೆ. ಆ ಶಂಕರಾಚಾರ್ಯರ ನಾನುಡಿಯಂತೆ ಎಲ್ಲರೂ ಕೂಡ ಅದನ್ನು ಅನುಭವಿಸಿ ನೀವು ಬರಬೇಕು ವಿನಃ ಸುಮ್ಮನೆ ಎಲ್ಲರೂ ಕೂಡ ವಶವಾಗತಕ್ಕಂಥದ್ದಲ್ಲ. ಇದು ತಾರಕ ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೋಸ್ಕರ ಇವೆಲ್ಲವನ್ನು ಅನುಭವಿಸಿರ್ತಕ್ಕಂಥವರು ಚಿದಾನಂದ ಅವಧೂತರು. ಅದಕ್ಕೋಸ್ಕರ ಅಂಥ ಜ್ಞಾನ ಅವರಿಗೆ ಸಿಕ್ಕಿ ಸಿದ್ಧ ಪರ್ವತದಲ್ಲಿ ಕುಳಿತು ಆ ಬಗಳಾಮುಖಿಯ ಆಶ್ರಯದಲ್ಲಿ ಸಾಕ್ಷಾತ್ಕಾರವನ್ನು ಪಡೆದು ದೇವಿಯೇ ತಾನಾಗಿ ಆತ್ಮವನ್ನು ಶೋಧಿಸಿ ನೋಡಿ ಆ ದೇವಿಯ ಸಾಕ್ಷಾತ್ಕಾರವನ್ನು ಪಡ್ಕೊಳ್ತಾರೆ. ಇದನ್ನು ಅವರ ಗುರುಗಳು ಅವರಿಗೆ ತಿಳಿಸಿರ್ತಾರೆ. ಶಿವಾನಂದ ಯೋಗಿಗಳ ಹತ್ರ ಹೋಗಿ ಅವರಲ್ಲಿ ದೀಕ್ಷೆಯನ್ನು ಪಡೆದು ಆ ಗುರುಗಳಿಂದ ಇಲ್ಲದ ಅವರಿಗೆ ಇರ್ತಕ್ಕಂಥ ವಿದ್ಯೆಯನ್ನೆಲ್ಲ ಪಡ್ಕೊಂಡು ನಂತರ
ನೋಡಿ ಅವ್ರು ಹೇಳ್ತಾರೆ, ಜ್ಞಾನ ಮಾರ್ಗವ ತಿಳಿವೆನೆಂದೊಡೆ ಜ್ಞಾನ ಸಿಂಧುವಿನೊಳಗೆ ಹೇಳಿರುವೆನಾ, ಆ ಜ್ಞಾನ ಸಿಂಧುವಿನೊಳಗೆ ಸರ್ವ ಆತ್ಮದಿಂದ ಕೊಡಿ. ಜ್ಞಾನ ಸಿಂಧುವಿನಲ್ಲಿ ಸರ್ವ ಯಾವ್ಯಾವ ನರನಾಡಿಗಳು ಏನೇನು ಕೆಲಸವನ್ನು ಮಾಡ್ತವೆ, ದೇವಲೋಕದ ದೇವರೆಲ್ಲರೂ ದೇಹದೋಡು ಮನೆ ಮಾಡಿರಲ್ಲ, ಭಾವ ಒಳೆಯದೆ ಬಾರದಲ್ಲಿಗೆ ಕರ್ಮಿಗಳಿಗರು ಕಾಣದಲ್ಲ ಅಂತಂತ ಹೇಳಿ, ಕರ್ಮ ಹೆಚ್ಚಾಗಿ ಯಾರಲ್ಲಿರ್ತದೋ ಅವ್ರಿಗೆ ಇದು ಕಾಣ್ತಕ್ಕಂಥದ್ದಲ್ಲ ಅಂತಂತ ಹೇಳಿ ತತ್ವಗಳಲ್ಲಿ ಸಾರಿ ಹೇಳ್ಬಿಟ್ಟವ್ರಿ. ಅದಕ್ಕೋಸ್ಕರ ಮೊದಲು ಈ ಭಕ್ತ ಮಾರ್ಕಂಡೇಯ ಯಾವ ಥರ ಭಕ್ತಿಯನ್ನು ಇಟ್ಟಿದ್ರು, ಭಕ್ತ ಮಾರ್ಕಂಡೇಯ ಇರ್ಬೋದು, ಭಕ್ತ ಕನಕದಾಸರು ಇರ್ಬೋದು, ಭಕ್ತ ಪುರಂದರದಾಸ ಇರ್ಬೋದು, ಭಕ್ತ ಪ್ರಹ್ಲಾದ ಇರ್ಬೋದು, ಇವೆಲ್ಲರೂ ಕೂಡ ದೈವಾಂಶ ಸಂಭೂತರಾಗಿ ದೈವ ಶಕ್ತಿಯಿಂದ ಹುಟ್ಟಿದ ಮಾತ್ರ ಇವೆಲ್ಲವನ್ನು ಪಡೆಯಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಕೋಟಿಗೊಬ್ಬ ಶರಣ ಕಲುಕೊಬ್ಬ ಭಕ್ತ ಅಂತೇಳಿ ಹಿಂದಿನವರು ನಾನು ನೋಡಿದ್ವಿ. ಇದಕ್ಕೋಸ್ಕರ ಎಲ್ಲರೂ ಕೂಡ ಕೈಲಾಸದಿಂದ ಬಂದವರೇ ಎಲ್ಲರೂ ಆಗಿಲ್ಲ. ಎಲ್ಲರೂ ಕೈಲಾಸದಿಂದ ಬಂದವರೇ ಆಗಿದ್ರೆ ಎಲ್ಲರಿಗೂ ಆ ಜ್ಞಾನ ಗೊತ್ತಾಯಿತು. ಅದಕ್ಕೋಸ್ಕರ ಇದನ್ನ ಪಡ್ಕೋಬೇಕು ಅಂತಕ್ಕಂಥ ಯಾರಿಗೆ ಆಸೆ ಇದೆಯೋ ಅವರು ಸದ್ಗುರುವಿನ ಪಾದವನ್ನು ಹಿಡಿದು ಅನವರತ ಆ ಗುರುವಿನ ಧ್ಯಾನದಲ್ಲೇ ಕಾಲವನ್ನು ಕಳೆಯುತ್ತಾ, ಗುರುವಿಗಿನ ಸಮರಿಲ್ಲವ ಸದ್ಗುರುವಿಗಿಂತಿಗಿಲಿಲ್ಲವೋ ಪರ ಗುರುವಿಗಿಂತಲೂ ಅಧಿಕವಾಗಿ ವಸ್ತುವಿಲ್ಲೆಂದೆನ್ನುತ್ತ ಹರನೇ ನಗರವರು ಅಧಿಕನೆಂದೆನ್ನುತ್ತ ಉಸಿರಿರುವನ ಕಾರಣದಿ ಆ ಪರಮೇಶ್ವರನೇ ಗುರುವಿಗಿನ ಸಮರ್ಥರಾಗಿರ್ತಕ್ಕಂಥ ಜ್ಞಾನವನ್ನು ಕೊಡಕ್ಕೆ ಮುಕ್ತಿಯನ್ನು ಕೊಡಕ್ಕೆ ಮತ್ತಾರೂ ಇಲ್ಲ. ಅದಕ್ಕೋಸ್ಕರ ಜ್ಞಾನವನ್ನು ಪಡ್ಕೊಂಡವನೇ ಅವನೇ ಗುರುವಾಗ್ತಾನೆ, ಅವನೇ ಜ್ಞಾನ ಸಂಪಾದನೆಯನ್ನು ಮಾಡ್ಕೊಂಡು ಅವನೇ ತಪಸ್ವಿ ಆಗ್ತಾನೆ, ಅವನೇ ಯೋಗಿ ಆಗ್ತಾನೆ ಅಂತ ಹೇಳಿ ಅನೇಕ ಶ್ರುತಿ ಸಿದ್ಧಾಂತಗಳು ಸಾರ್ತಾ ಇದ್ದಾವೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಜ್ಞಾನ ಸಿಂಧುವನ್ನು ಓದಿ ಆ ಜ್ಞಾನವನ್ನು ಪಡ್ಕೊಳ್ಳಿ. ಮೋಕ್ಷ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಜ್ಞಾನ ಬರೋವರೆಗೂ ಯಾರಿಗೂ ಕೂಡ ಮೋಕ್ಷ ಸಿಕ್ಕೋದಿಲ್ಲ. ಮೋಕ್ಷ ಅಂದರೆ ಬಿಡುಗಡೆ ಅಂತ. 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟುಟ್ಟಿ ಬಂದು ಆ ಮೋಕ್ಷವನ್ನು ಪಡೆದು ಹಿಂದಕ್ಕೆ ಹೋಗ್ತೀಯಲ್ಲ, ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿದ್ದೇನ್ರಪ್ಪಯ್ಯ ಅಂತೇಳಿ ಅನೇಕ ತತ್ವಗಳನ್ನು ಬರೆದಿದ್ದಾರೆ. ಅವನ್ನ ನೋಡಿ ಅನೇಕ ಗುರುಗಳ ಹತ್ರ ವಿಚಾರವನ್ನು ಮಾಡಿ, ನಿಮ್ಮ ಹತ್ರದಲ್ಲಿ ಯಾರಾದರೂ ಗುರುಗಳು ಸಿಕ್ಕಿದ್ರೆ ಆ ಗುರುಗಳ ಹತ್ರ ಈ ಆಧ್ಯಾತ್ಮಿಕ ವಿಚಾರವನ್ನು ತಿಳಿದಿರ್ತಕ್ಕಂಥ ಗುರುಗಳ ಹತ್ರ ಹೋಗಿ ಈ ವಿಚಾರವನ್ನು ಕೇಳಿದ್ರೆ ನಿಮ್ಗೆ ಹೇಳ್ಕೊಡ್ತಾರೆ ನಿಜವಾಗ್ಲೂ. ಅದಕ್ಕೋಸ್ಕರ ಯಾರು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಬೇಕಾಗಿಲ್ಲ. ಹಿಂದೆ ತಪಸ್ಸನ್ನು ಮಾಡಿ ಏಕಾಂಗಿಯಾಗಿ ಹೋಗಿ ಒಬ್ಬರೇ ಕುಂತು ಎಲ್ಲೂ ಸತ್ತು ಗದ್ದಲ ಇಲ್ಲ ಇರ್ತಕ್ಕಂಥ ಜಾಗಗಳಲ್ಲಿ ಕುಂತು ಅದಕ್ಕೆ ಗವಿಯನ್ನು ಆರಿಸಿಕೊಂತ ಇದ್ರು. ಹಿಂದೆ ಗವಿಗಳಲ್ಲಿ ಹೋಗಿ ತಪಸ್ಸನ್ನು ಮಾಡ್ತಕ್ಕಂಥ ಇತ್ತು. ಇದು ಸಿದ್ಧ ಪರ್ವತ ಅಂತಂತ ಹೇಳಿ ಹೆಸರನ್ನೇ ಇಟ್ಟವ್ರಿ. ಸಿದ್ಧ ಸಾಧ್ಯರು ವಾಸ ಮಾಡಿರ್ತಕ್ಕಂಥ ಜಾಗ. ಅಂಥ ಪರ್ವತದಲ್ಲಿ ತಾಯಿ ಬಂದು ನೆಲೆಸಿದ್ರು. ಅಂತ ಅಲ್ಲಿ ಹೋಗಿ ಈ ಚಿದಾನಂದರು ತಾಯಿಯ ಪಾದವನ್ನು ಹಿಡಿದು ಜ್ಞಾನವನ್ನು ಪಡೆದು ತನ್ನ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿ ತನ್ನ ತಾಯಿಯೇ ತಾನಾಗಿ ನಿಂತು ದೇವಿಯೇ ತಾನಾಗಿ ಇಂತಹವನ್ನೆಲ್ಲವನ್ನು ಬರೀಲಿಕ್ಕೆ ಸಾಧ್ಯವಾಯಿತು. ಸಾಮಾನ್ಯವಾದ ಕೈಲಿ ಇದರ ಒಂದೇ ಒಂದು ವಿಚಾರವನ್ನು ಬರೀಲಿಕ್ಕೂ ಸಾಧ್ಯ ಇಲ್ಲ. ಇದನ್ನು ಬರೆದ್ರನ್ನ ಅರ್ಥ ಮಾಡೋಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಬರೆಯೋದ್ರಿಂದ ಸಾಧ್ಯ. ಅದಕ್ಕೋಸ್ಕರ ಜ್ಞಾನ ಸಿಂಧುವಿನಲ್ಲಿ ಸರ್ವ ತತ್ವಗಳನ್ನು ತಿಳ್ಕೊಳ್ಳಿ. ಏನಾದರೂ ಮೋಕ್ಷಕ್ಕೆ ಕಾರಣ ಆಗಬೇಕು ಅಂದರೆ ದೇವಿಯ ಕಥೆಯನ್ನು ಓದಿ ತಿಳ್ಕೊಳ್ಳಿ. ಅಲ್ಲಿ ನಿಮಗೆ ಮೋಕ್ಷ ತಪ್ಪದೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಕೂಡ ಚಿದಾನಂದ ಅವಧೂತರು ಬರೆದಿದ್ದಾರೆ. ಅದಕ್ಕೋಸ್ಕರ ಇರ್ತಕ್ಕಂಥ ಸತ್ಯವನ್ನು ಕಂಡಷ್ಟನ್ನು ಸತ್ಯವಾಗಿ ಹೇಳ್ಬೋದು. ಆದರೆ ಯಾರು ಚಿದಾನಂದರನ್ನು ನೋಡಿರಲಿಲ್ಲ, ಚಿದಾನಂದದಲ್ಲಿ ಮಾತಾಡಿರಲಿಲ್ಲ, ಯಾರು ಸಿದ್ದರಾಮನ ಕೊಯ್ಲಿ ಮಾತಾಡಿರಲಿಲ್ಲ, ಹಿಂದೆ ಸಾಧು ಸಜ್ಜನರು ಏನು ಬರೆದಿದ್ದಾರೋ ಅದನ್ನು ಓದಿಕೊಂಡು ಬಸವಣ್ಣನ ನಾವು ಯಾರೂ ನೋಡಿಲ್ಲ. ಆದರೆ ಅವರ ನಾನುಡಿಗಳನ್ನ ಇವತ್ತು ಪ್ರಸ್ತುತವಾಗಿ ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಅವರ ನಡೆನುಡಿಗಳನ್ನು ನೋಡಿ ನಡೀತಾ ಇದ್ದೀವಿ. ಅಂತನ್ನೋಕ್ಕೆ ಕಾರಣ ಅವರು ಬರೆದಿರ್ತಕ್ಕಂಥ ಅಕ್ಕಮಹಾದೇವಿ, ಬಸವಣ್ಣವರು, ಚನ್ನಬಸವಣ್ಣವರು, ಪುರಂದರದಾಸರು, ಕನಕದಾಸರೆಲ್ಲ ಬರೆದಿರ್ತಕ್ಕಂಥ ಶ್ರುತಿಗಳನ್ನ ನೋಡಿ ಇವತ್ತಿಂದು ಆಧ್ಯಾತ್ಮಿಕ ಉಳ್ಕೊಂಡಿದೆ ಪ್ರಪಂಚದಲ್ಲಿ ಅಂತಂದರೆ ಸಾಮಾನ್ಯವಾಗಿ ಎಷ್ಟೋ ಜನ ಅದನ್ನು ನೋಡೇ ಶರಣರಾಗಿರ್ತಕ್ಕಂಥದ್ದು, ಓದೇ ಶರಣರಾಗಿರ್ತಕ್ಕಂಥದ್ದು. ಹೀಗೆ ಯಾವಾಗಲೂ ಕೂಡ ಈ ಭಕ್ತಿ ವೈರಾಗ್ಯದಿಂದ ಯಾರು ನಡೀತಾರೋ ಅವರಿಗೆ ಆ ತಾಯಿಗೆ ಒಲಮೆ ಆಗ್ತದೆ. ಅವರೇ ತಾಯಿ ಆಗ್ತಾರೆ, ಮುಂದೆ ಅವರೇ ಸಾಧುಗಳಾಗ್ತಾರೆ, ಅವರೇ ಸಜ್ಜನರಾಗ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಬಿಡಿಸಿ ಹೇಳಿದ್ದಾರೆ. ಇಲ್ಲಿ ಸರ್ವಜ್ಞರು ಒಂದು ವಚನವನ್ನು ಹೇಳ್ತಾರೆ. ಏನು? ಅಕ್ಕರವು ಲೇಖಕ್ಕೆ ತರ್ಕತಾವಾದಕ್ಕೆ ಮಿಕ್ಕ ಓದುಗಳೆಲ್ಲ ತಿರುತ್ತದೆ, ಮೋಕ್ಷಕ್ಕೆ 2 ಅಕ್ಕರವೇ ಸಾಕೆಂದ ಸರ್ವಜ್ಞ.
ಅಕ್ಷರ ನಮ್ಗೆ ಯಾತಕ್ಕೆ ಬೇಕು ಅಂದರೆ ಓದಲಿಕ್ಕೆ ಬರೀಲಿಕ್ಕೆ ಬೇಕು. ತರ್ಕ ಬೆಳಗಿಂದ ಸಾಯಂಕಾಲ ತನಕ ವಿಚಾರವನ್ನು ಮಾಡ್ಕೊಂಡು ಒಂದು ವಾದ ತರ್ಕ ಅನಿಸ್ಕೊಂತೆ. ಅಕ್ಕರ ಉಲ್ಲೇಖಕ್ಕೆ ತರ್ಕತ ವಾದಕ್ಕೆ ಮಿಕ್ಕ ಓದುಗಳೆಲ್ಲ ತಿರುಪತಿಗೆ ನಾವು ಏನೆಲ್ಲ ವಿದ್ಯೆಯನ್ನು ಕಲ್ತಿದ್ವಿ ಅಂದರೆ ನಮ್ಮನ್ನು ಹೊಟ್ಟೆ ಹೊರಲಿಕ್ಕೆ ಅಂತಕ್ಕಂಥ ವಿಚಾರವನ್ನು ಸರ್ವಜ್ಞ ಹೇಳ್ತಾರೆ. ಮೋಕ್ಷಕ್ಕೆ ಎರಡಕ್ಕರವೇ ಸಾಕೆಂದ ಸರ್ವಜ್ಞ. ಮೋಕ್ಷಕ್ಕೆ ಎರಡೇ ಎರಡು ಅಕ್ಷರ ಸಾಕು ಅಂತ ಹೇಳ್ತಾರೆ. ಆ ಅಕ್ಷರದ ವಿಚಾರವನ್ನು ಯಾವ ಬಲ್ಲಂತ ಗುರುಗಳಿಂದ ತಿಳಿತಾ ಮೋಕ್ಷದ ಕಡೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ ದೇವಿ ಮಹಾತ್ಮೆಯನ್ನು ತಿಳ್ಕೊಳ್ತಾ ಹೋಗೋಣ.